ನಮಸ್ಕಾರ ಫ್ರೆಂಡ್ಸ್. 6 ಮಾರ್ಚ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಮುಗಿದೋಯ್ತು. ನಿಫ್ಟಿನಲ್ಲಿ ಇವತ್ತಿನ ದಿನ ಅಗೇನ್ ನಾವು ಪಾಸಿಟಿವ್ ಕ್ಲೋಸಿಂಗ್ ನ ನೋಡಿದ್ವಿ. ಸೊ ನಿಫ್ಟಿ 207 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆಯ್ತು. ಹಾಗೂ 22,500 ಮೇಲೆ ಕ್ಲೋಸಿಂಗ್ ನ ಕಾಣ್ತು. ಹಾಗೂ ಈ ಸ್ಕ್ರೀನ್ ಅಲ್ಲಿ ನೀವು ನೋಡಬಹುದು, ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಅಲ್ಲಿ ಏನು ಓಪನ್ ಆಯ್ತು ನಿಯರ್ 22,500 ಹತ್ರ, ಆದ್ರೆ ಅಲ್ಲಿಂದ ಶಾರ್ಪ್ ಕರೆಕ್ಷನ್ ಬಂತು. ಸೊ ಇಲ್ಲಿ ಯಾರಾದ್ರೂ ನಿನ್ನೆ ದಿನ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಅಲ್ಲಿ ಪ್ರಾಫಿಟ್ ಬುಕ್ ಮಾಡೋಕ್ಕೆ ಅಷ್ಟು ಚಾನ್ಸ್ ಸಿಗ್ಲಿಲ್ಲ. ಇಮಿಡಿಯೇಟ್ ಆಗಿ ನಿಫ್ಟಿ ಕೆಳಗಡೆ ಬಂತು. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು 22,300 ಇಂದ 500 ಒಂದು ರೇಂಜ್ ಆಗಿರ್ಬೋದು ಅಂತ. ಆ ರೇಂಜ್ ನ ಕೂಡ ನಿಫ್ಟಿ ಕೆಳಗಡೆ ಬ್ರೇಕ್ ಆಯ್ತು. ಅಗೇನ್ ಕೆಳಗಡೆ 22,250 ಲೆವೆಲ್ ಇಂದ ಸಪೋರ್ಟ್ ತಗೊಂಡು ನಿಫ್ಟಿನಲ್ಲಿ ರಿಕವರಿ ಬಂತು. ಸೊ ಈ ರಿಕವರಿ ಓನ್ಲಿ ನಿಫ್ಟಿನಲ್ಲಿ ಬಂತಾ? ಇಲ್ಲ. ಸೊ ಇಲ್ಲಿ ನೀವು ಏನಾದ್ರು ಮಿಡ್ ಕ್ಯಾಪ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಿದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ ಕರೆಕ್ಷನ್ ನಂತರ ಅದೇ ರೀತಿ ವೊಲಟಿಲಿಟಿನಲ್ಲಿ ಡೇ ಲೋ ನಲ್ಲಿ ಬಂದು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಅದೇ ನಿಫ್ಟಿ ನೆಕ್ಸ್ಟ್ 50 ಫ್ಲಾಟ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಒಂದೊಂದು ಇಂಡಸ್ಟ್ರೀಸ್ ಒಂದೊಂದು ರೀತಿ ಇದಾವೆ. ನಾವು ಬ್ಯಾಂಕ್ ನಿಫ್ಟಿನ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಸೊ 48,800 ನಿಯರ್, ಅದು 750 ನಿಯರ್ ಓಪನ್ ಆಗಿದ್ದು, ಅಲ್ಲಿಂದ ಆಲ್ಮೋಸ್ಟ್ ಎಲ್ಲಿವರೆಗೆ ಬಂದಿತ್ತು? 48,300 ವರೆಗೆ. ಆಲ್ಮೋಸ್ಟ್ 400 ಪಾಯಿಂಟ್ಸ್ ಕರೆಕ್ಷನ್ ಕೊಟ್ಟು ರಿಕವರಿ ಏನ್ ಕಾಣ್ತು. ಆದ್ರೆ ಆ ರಿಕವರಿ ಡೇ ಹೈನ ಕ್ರಾಸ್ ಆಗಲಿಲ್ಲ. ಫ್ಲಾಟ್ ಆಗಿ ಇಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಯ್ತು. ಹಾಗೂ ಫೈನಾನ್ಸ್ ನಿಫ್ಟಿ ಆಲ್ಮೋಸ್ಟ್ ನಿಯರ್ ಡೇ ಹೈನಲ್ಲಿ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಇದು ಎಲ್ಲ ನಮ್ಮ ಇಂಡಸ್ಟ್ರೀಸ್. ಇನ್ನು ನಾವಿಲ್ಲಿ ನಿಫ್ಟಿ ಟಾಪ್ ಗೇನರ್ಸ್ ನೋಡಿದ್ರೆ ಏಷ್ಯನ್ ಪೇಂಟ್, ಕೋಲ್ ಇಂಡಿಯಾ, BPCL, ಹಿಂಡಾಲ್ಕೋ, ರಿಲಯನ್ಸ್. ಸೊ ಈ ಎಲ್ಲಾ ಸ್ಟಾಕ್ಗಳು ಮೋರ್ ದೆನ್ 3% ಅಪ್ ಮೂವ್ ಕೊಟ್ಟಿದ್ದಕ್ಕೆ ನಿಫ್ಟಿ 22,500 ಮೇಲೆ ಕ್ಲೋಸಿಂಗ್ ಕಾಣಕ್ಕೆ ಹೆಲ್ಪ್ ಆಯ್ತು. ಅದರಲ್ಲಿ ಮೇನ್ ಆಗಿ ರಿಲಯನ್ಸ್ ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಅಪ್ ಮೂವ್ ನ ಕೊಟ್ಟಿತ್ತು. ಇನ್ನು ನೆಗೆಟಿವ್ ಕ್ಲೋಸಿಂಗ್ ಅಲ್ಲಿ ಟೆಕ್ ಮಹೀಂದ್ರ ಮೋರ್ ದೆನ್ 2% ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ ಟ್ರೆಂಟ್ ಮೋರ್ ದೆನ್ 1% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿತ್ತು. ಹಾಗೂ ಮಾರ್ಕೆಟ್ ಬ್ರೆತ್ ನ ನೋಡಿದ್ರೆ ಅಡ್ವಾನ್ಸಸ್ 2,200 ಇದ್ರೆ ಡಿಕ್ಲೈನ್ಸ್ 700 ಇದಾವೆ. ಸೊ ಮಾರ್ಕೆಟ್ ಬ್ರೆತ್ ಬುಲ್ಲಿಶ್ ಆಗೇ ಇದೆ ಓವರ್ ಆಲ್ ನೋಡಿದ್ರೆ. ಆದ್ರೆ ಇಲ್ಲಿ ನಾವು ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಓಪನಿಂಗ್ ಇಂದ ಸ್ವಲ್ಪ ಕರೆಕ್ಷನ್ ಹಾಗೂ ಫ್ಲಾಟ್ ಕ್ಲೋಸಿಂಗ್ ನ ನೋಡಿದ್ವಿ. ಆದ್ರೆ ಕೂಡ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ, ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿಲ್ಲ. ಸೊ ಮಾರ್ಕೆಟ್ ಬ್ರೆತ್ ಈಗ ಸದ್ಯಕ್ಕೆ ಇನ್ನೂ ಪಾಸಿಟಿವ್ ಆಗಿದೆ. ಇನ್ನು ನಾವು ಈಗ ಇಲ್ಲಿಂದ FIIs ಡೇಟಾನ ಚೆಕ್ ಮಾಡಿದ್ರೆ FIIs ನಿನ್ನೆ ದಿನ ಅಂದ್ರೆ 5th ಮಾರ್ಚ್ ಕೂಡ ಸೆಲ್ಲಿಂಗ್ ಅಲ್ಲೇ ಇದ್ರು. ಇನ್ನು ಇವತ್ತಿನ ದಿನ 6th ಮಾರ್ಚ್ ಡೇಟಾ ಹೇಗೆ ಬರುತ್ತೆ ನೋಡ್ಬೇಕಾಗುತ್ತೆ. ಮೋಸ್ಟ್ಲಿ ಸೆಲ್ಲಿಂಗ್ ಅಲ್ಲೇ ಇರ್ಬೋದು ಅನ್ಸುತ್ತೆ. ಸೊ ಅದು ಬಂದ್ಮೇಲೆ ಅದನ್ನ ನಾವು ನಾಳೆ ಡಿಸ್ಕಸ್ ಮಾಡೋಕೆ ಟ್ರೈ ಮಾಡೋಣ. ಇಲ್ಲಿ FIIs ಸತತವಾದ 5th ಮಂತ್ ಸೆಲ್ಲಿಂಗ್ ನಂತರ ಅಂದ್ರೆ ಅಕ್ಟೋಬರ್ ಇಂದ ಸತತವಾಗಿ ಸೆಲ್ಲಿಂಗ್ ಮಾಡ್ತಿದ್ದಾರೆ. ಹಾಗೂ ಮಾರ್ಚ್ ಅಲ್ಲಿ ಕೂಡ ಮೊದಲನೇ 3 ಟ್ರೇಡಿಂಗ್ ಡೇ ಸೆಲ್ಲಿಂಗ್ ಅಲ್ಲಿ ಇದ್ರು. ಸೊ ಈಗ 4th ಟ್ರೇಡಿಂಗ್ ಡೇ ವೀಕ್ಲಿ ಎಕ್ಸ್ಪೈರಿನಲ್ಲಿ ಹೇಗಿರುತ್ತೆ ಅವರ ಡೇಟಾ, ಸೊ ಅವ್ರೇನಾದ್ರು ಅಗೇನ್ ಇಂಡಿಯನ್ ಮಾರ್ಕೆಟ್ಗೆ ರಿಟರ್ನ್ ಆಗ್ತಿದ್ದಾರೆ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಸೊ ನಾನು ಏತಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಇಲ್ಲಿ US$ ಇಂಡೆಕ್ಸ್ ಇದು 106 ಕೆಳಗಡೆ ಬಂದ್ರೆ ಇದು ಆಕ್ಚುಲಿ ಪಾಸಿಟಿವ್ ಆಗಿರುತ್ತೆ. ಆಗ ಅಗೇನ್ FIIs ಎಮರ್ಜಿಂಗ್ ಮಾರ್ಕೆಟ್ ಕಡೆ, ಈಕ್ವಿಟಿ ಮಾರ್ಕೆಟ್ ಸೈಡ್ ಬರೋ ಚಾನ್ಸಸ್ ಇದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ US$ ಇಂಡೆಕ್ಸ್ ಕಡಿಮೆ ಆಗ್ತಿರೋದು ಮೇ ಬಿ FIIs ನ ಇಂಡಿಯನ್ ಮಾರ್ಕೆಟ್ ಕಡೆ ತಗೊಂಡ್ ಬರೋ ಚಾನ್ಸಸ್ ಇರುತ್ತೆ. ಏತಕ್ಕಂದ್ರೆ ಇದು ಕೆಳಗಡೆ ಬಂದ್ಮೇಲೆ ಅಗೇನ್ ಇಲ್ಲಿ ಯಾವುದೇ ರೀತಿಯ ರಿವರ್ಸಲ್ ಬರ್ತಾ ಇಲ್ಲ. ಇನ್ನು US ನ 10 ಇಯರ್ ಬಾಂಡ್ ಇಲ್ಲಿ ಸತತವಾದ ಕರೆಕ್ಷನ್ ನಂತರ ಸೊ ಈಗ ಸ್ವಲ್ಪ ರಿಕವರಿ ಕಾಣ್ತಾ ಇದೆ. ಆದ್ರೆ ಇಲ್ಲೇನು ಅಷ್ಟೇನು ಅಗ್ರೆಸಿವ್ ಆಗಿ ರಿಕವರಿ ಕಾಣಿಸ್ತಾ ಇಲ್ಲ. ಸೊ ಇದು ಇದೇ ಲೆವೆಲ್ ಅಲ್ಲಿ ಅದು 4.4 4.5 ಕೆಳಗಡೆನೆ ಇದ್ರೆ ಅಲ್ಲಿಂದ ಇನ್ನಷ್ಟು ಕೆಳಗಡೆ ಬಂದ್ರೆ ಅದು ಆಕ್ಚುಲಿ ಓವರ್ ಆಲ್ ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಇನ್ನು ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$ ಇದು ಈಗ 87 ಹತ್ರ ಇದೆ. ನ್ಯೂಟ್ರಲ್ ಟು ನೆಗೆಟಿವ್ ಅಂತಾನೆ ಹೇಳ್ಬೋದು. ಇದು ಕಡಿಮೆ ಆದ್ರೆ ಮಾತ್ರನೇ ಅದು ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಮಾತ್ರ 70 ಕೆಳಗಡೆ ಬಂದಿದೆ. ಸೊ ಇದು ಕೂಡ ನಮ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು US ಕಡೆ ಬಂದ್ರೆ US ಮಾರ್ಕೆಟ್ ಸತತವಾದ ಕರೆಕ್ಷನ್ ಕಾಣ್ತಾ ಇದೆ. ಇದು ತನ್ನ ಎಲ್ಲ ಮೂವಿಂಗ್ ಅವರೇಜ್ ಕೆಳಗಡೆ ಇದೆ. ಮೇ ಬಿ ಇಲ್ಲಿ ಈ ಗುರುವಾರದ ದಿನ ರಿಕವರಿ ಬಂತು ಅಂದ್ರೆ ನಾವು ಅಗೇನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಇನ್ನಷ್ಟು ಅಪ್ ಮೂವ್ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ಇಲ್ಲಿಂದ ನಾವು ಆಪ್ಷನ್ ಚೈನ್ ನ ಚೆಕ್ ಮಾಡಿದ್ರೆ ಈಗ ವೀಕ್ಲಿ ಎಕ್ಸ್ಪೈರಿ ಕಂಪ್ಲೀಟ್ ಆಗಿರೋ ಕಾರಣ ನಾನು ಡೈರೆಕ್ಟ್ ಆಗಿ ಮಂತ್ಲಿ
ಆ ಆಪ್ಷನ್ ಚೈನ್ ನಾನು ನೋಡ್ತಾ ಇದ್ದೀನಿ. ಮಂತ್ಲಿ ಆಪ್ಷನ್ ಚೈನ್ ಅಲ್ಲಿ ಟೋಟಲ್ ಆಗಿ ಪುಟ್ ಸೈಡ್ ಅಲ್ಲಿ ಇಲ್ಲಿ ನಾವು ನೋಡ್ಬೋದು 8 ಲ್ಯಾಕ್ ಓಪನ್ ಇಂಟ್ರೆಸ್ಟ್ ಇದ್ರೆ ಕಾಲ್ ಸೈಡ್ ಅಲ್ಲಿ ಇಲ್ಲಿ ಕೂಡ 8 ಲ್ಯಾಕ್ಸ್ ಇದೆ. ಆಲ್ಮೋಸ್ಟ್ ಸಮನಾಗಿದ್ದಾರೆ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್. ಹಾಗೂ ಇಲ್ಲಿ ನಾವು ಕಾಲ್ ಸೈಡ್ ಅಲ್ಲಿ ನೋಡ್ತಾ ಬಂದ್ರೆ ಕಾಲ್ ಸೈಡ್ ಅಲ್ಲಿ ಇಲ್ಲಿ 22,500 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಆಗಿದೆ. ಸೊ 22,500 ಮೇಲೆ ಇರಬೇಕಾದ್ರೆ ಇಲ್ಲಿರೋ ಎಲ್ಲ ಕಾಲ್ ರೇಟರ್ಸ್ ರಿಸ್ಕ್ ಅಲ್ಲಿ ಇದ್ದಾರೆ ಅಂತ ನಾವು ಹೇಳ್ಬೋದು. ಇಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಡೈರೆಕ್ಟ್ ಆಗಿ 23,000 ಹತ್ರ ಕಾಣಿಸ್ತಾ ಇದೆ. ಹಾಗೂ ನಾವು ಇಲ್ಲಿ ಗಮನಿಸಿದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 22,700 800 ವರೆಗೂ ಇಲ್ಲಿ ಆಲ್ರೆಡಿ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಸೊ ನಿಫ್ಟಿನಲ್ಲಿ ಅಪ್ ಮೂವ್ ಕಾಣಿಸ್ತಾ ಇದೆ 22,800 ವರೆಗೂ ಆದ್ರೂ ನಾವು ನೋಡ್ಬೋದಾಗಿದೆ. ಅದೇ ನಾವು ಪುಟ್ ಸೈಡ್ ಅಲ್ಲಿ ಬಂದ್ರೆ ಈಗ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕೆಳಗಡೆ ಸಪೋರ್ಟ್ 22,500 ಆಗಿರುತ್ತೆ. ಇಲ್ಲಿಂದ ಇದು ಏನಾದ್ರೂ ಇದ್ರ ಕೆಳಗಡೆ ಹೋಗೋಕೆ ಶುರು ಆದ್ರೆ ಡೈರೆಕ್ಟ್ ಆಗಿ 22,000 ಹತ್ರ ನೆಕ್ಸ್ಟ್ ಸಪೋರ್ಟ್ ಇದೆ. ಸೊ ಅಲ್ಲಿವರೆಗೂ ಕೂಡ ನಿಫ್ಟಿ ಹೋಗ್ಬೋದು. ಅಗೇನ್ 22,500 ಕೆಳಗಡೆ ಕ್ಲೋಸಿಂಗ್ ಕಾಣಕ್ಕೆ ಶುರು ಆದ್ರೆ ವೀಕ್ ಆಗಕ್ಕೆ ಶುರು ಆಗುತ್ತೆ. ಸೊ ಕ್ಲೋಸಿಂಗು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಾಳೆ ದಿನ ಶುಕ್ರವಾರ 7th ಮಾರ್ಚ್. ಸೊ ಇಲ್ಲಿಂದ ಈಗ ನಾವು ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಬಂದ್ರೆ ನಿಫ್ಟಿ ಕ್ಲೋಸಿಂಗು ಈಗ 22,529 ಹತ್ರ ಬಂದಿದೆ. ಆಕ್ಚುಲಿ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ ನೋಡಿದ್ರೆ 22,544 ಹತ್ರ ಬರ್ತಾ ಇದೆ. ಸೊ ಈ ಮೂಮೆಂಟಮ್ ನನ್ಗೆ ಆಲ್ರೆಡಿ ನಾವು ನಿನ್ನೆ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಈ ಗ್ಯಾಪ್ ಡೌನ್ ನಂತರ ನೀವು ಪ್ರೀವಿಯಸ್ ವೀಕ್ಗಳಲ್ಲಿ ನಿಫ್ಟಿನ ನೋಡ್ತಾ ಬಂದಿದ್ರೆ ನಿಫ್ಟಿ ಅಗೇನ್ ಅಂಡ್ ಅಗೇನ್ ಇಲ್ಲಿ ಕೆಳಗಡೆ ಬಂದು ಇದನ್ನು ನಾವು ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡೋಣ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾವು ಈಗ ಒನ್ ಡೇ ಕ್ಯಾಂಡಲ್ ಅಲ್ಲಿ ಇಲ್ಲಿ ನಾವು ಬಂದಿದ್ದೀವಿ. ಈಗ ನೀವು ಇಲ್ಲಿ ಗಮನಿಸಬಹುದು ನಿಫ್ಟಿ ಪ್ರೀವಿಯಸ್ಲಿ ಈ ಲೆವೆಲ್ 22,700 ಇಂದ 800 ಲೆವೆಲ್ ಇದನ್ನ 2-3 ಬಾರಿ 4-5 6ನೇ ಬಾರಿ ಟೆಸ್ಟ್ ಮಾಡಿ ಅಲ್ಲಿಂದ ಕೆಳಗಡೆ ಬ್ರೇಕ್ ಡೌನ್ ಕೊಟ್ಟು ಅರೌಂಡ್ 700 ಪಾಯಿಂಟ್ಸ್ ವರೆಗೆ ಕರೆಕ್ಷನ್ ಕೊಟ್ಟಿತ್ತು. ಸೊ ಈಗ ಆ ಲೆವೆಲ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಅದು 22,700 ಇಂದ 800. ಸೊ ಇಲ್ಲಿಂದ ನಿಫ್ಟಿ 22,500 ಮೇಲೆನೆ ಸಸ್ಟೈನ್ ಆಯ್ತು ಅಂತಂದ್ರೆ 22,700 800 ಹತ್ರ ಬಂದು ಸ್ವಲ್ಪ ಕನ್ಸಾಲಿಡೇಷನ್ ಆಗ್ಬೋದು. ಹಾಗೂ ಯಾವತ್ತಿನ ದಿನ 23,000 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ, ಸೊ ಇಲ್ಲಿ ನೀವು ನೋಡ್ಬೋದು 23,000 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಲ್ಲಿಂದ ನೆಕ್ಸ್ಟ್ ಅಪ್ ಮೂವ್ನ ನಾವು ನಿಫ್ಟಿನಲ್ಲಿ ನೋಡ್ಬೋದು. ಅದೇ ನಿಫ್ಟಿ ಇಲ್ಲಿಂದ ರಿಜೆಕ್ಷನ್ ಕಂಡು ಕೆಳಗಡೆ ಬಂದ್ರೆ ನಾವು ಇಮಿಡಿಯೇಟ್ ಸಪೋರ್ಟ್ 22,300 ಅಂತಾನೆ ತಗೋಬಹುದು, ಅಥವಾ ಇವತ್ತಿನ ದಿನದಲ್ಲೂ ಅಥವಾ ಅದ್ರ ಕೆಳಗಡೆ 22,200 ಸಪೋರ್ಟ್ ಆಗಿರುತ್ತೆ. ಅದ್ರ ಕೆಳಗಡೆ ಹೋಗಿ ಶುರು ಆದ್ರೆ ಇನ್ನಷ್ಟು ವೀಕ್ನೆಸ್ ಆಗುತ್ತೆ. ಸೊ ಇದು ನಿಫ್ಟಿ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಈಗ ತನ್ನ 10 ಡೇ ಮೂವಿಂಗ್ ಆವರೇಜ್ ಹತ್ರನೇ ಕ್ಲೋಸಿಂಗ್ ಕಂಡಿದೆ 48,627 ಹತ್ರ. ಸೊ ಈ ಲೆವೆಲ್ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಏನಾದ್ರೂ ಅಗೇನ್ ನೆಕ್ಸ್ಟ್ ಅಪ್ ಮೂವ್ ಕೊಡೋಕೆ ಶುರು ಆದ್ರೆ ಇದಕ್ಕೆ ನೆಕ್ಸ್ಟ್ ರೆಸಿಸ್ಟೆನ್ಸ್ 48,900 ಇಂದ 49,000 ಹತ್ರ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಇದ್ರ ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ಅನದರ್ 500 ಪಾಯಿಂಟ್ಸ್ ಫ್ರೀ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಅಗ್ರೆಸಿವ್ ಲಾಂಗ್ ಪೊಸಿಷನ್ ತಗೊಳಂಗಿದ್ರೆ 49,000 ಮೇಲೆ ತಗೊಂಡ್ರೆ ಕೂಡ ಈಸಿಯಾಗಿ 500 ಪಾಯಿಂಟ್ಸ್ ಸಿಗುತ್ತೆ. ಇನ್ನು ಪುಟ್ ಸೈಡ್ ಅಲ್ಲಿ ಸದ್ಯಕ್ಕೆ ಟ್ರೇಡ್ ಮಾಡೋದು ಬೇಡ, ಏನಾದ್ರೂ ಕ್ಲೋಸಿಂಗ್ ನೆಗೆಟಿವ್ ಬರೋಕೆ ಶುರು ಆದ್ರೆ ಅಲ್ಲಿಂದ ನಾವು ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇಲ್ಲಿ ನಾವು ನೆಕ್ಸ್ಟ್ ಲಾಂಗ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಇದು 11,300 ಮೇಲೆ ಸೆಷನ್ ಆದ್ರೆ ಮಾತ್ರ ಟ್ರೈ ಮಾಡೋಣ, ಇಲ್ದಿದ್ರೆ ಇಲ್ಲಿ ಯಾವುದೇ ಟ್ರೇಡ್ ನ ತಗೊಳ್ಳೋದಕ್ಕೆ ಬೇಡ ಅಂತ ಹೇಳ್ತೀನಿ. ಸೊ ನಾವು ಮೇನ್ ಆಗಿ ನಿಫ್ಟಿನಲ್ಲಿ ಫೋಕಸ್ ಮಾಡ್ತಾ ಇದೀವಿ. ಬ್ಯಾಂಕ್ ನಿಫ್ಟಿನಲ್ಲಿ ಬ್ರೇಕ್ಔಟ್ ಮೇಲೆ 49,000 ಮೇಲೆ, ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವುದೇ ಟ್ರೇಡ್ ನ ನೋಡ್ತಾ ಇಲ್ಲ. ಇನ್ನು ಸೆನ್ಸೆಕ್ಸ್ಗೆ ನೀವು ಟ್ರೇಡ್ ನ ನೋಡ್ಬೇಕು ಅಂತಂದ್ರೆ ನಾವು ನಿಫ್ಟಿನಲ್ಲಿ ಹೇಗೆ ಲೆವೆಲ್ ನ ಚೆಕ್ ಮಾಡಿದೀವಿ, ಆಲ್ಮೋಸ್ಟ್ ಸೆನ್ಸೆಕ್ಸ್ ಲೆವೆಲ್ ಸಿಮಿಲರ್ ಆಗೇ ಇರುತ್ತೆ. ಬ್ಯಾಂಕ್ ಎಕ್ಸ್ BSE ಬ್ಯಾಂಕ್ ಎಕ್ಸ್ ಅಲ್ಲಿ ನೋಡ್ಬೇಕು ಅಂತಂದ್ರೆ ಅದು ಬ್ಯಾಂಕ್ ನಿಫ್ಟಿ ಲೆವೆಲ್ಗೆ ಸಿಮಿಲರ್ ಆಗಿರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು ಪೊಸಿಷನ್ಸ್ಗಳನ್ನ ನೋಡ್ಬೇಕಾಗುತ್ತೆ. ಈವನ್ ಫಿನ್ ನಿಫ್ಟಿನ ನೀವು ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿ ಅದ್ರ ರೀತಿನೇ ಪೊಸಿಷನ್ ತಗೊಳಕ್ಕೆ ನೋಡ್ಬೋದಾಗುತ್ತೆ. ಸೊ ನಾವು ಮೇನ್ ಆಗಿ ಟ್ರೇಡಿಂಗ್ ಲೆವೆಲ್ಸ್ ನಿಫ್ಟಿನಲ್ಲಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ತಗೊಂಡಿದ್ದೀವಿ. ಆ ಲೆವೆಲ್ಸ್ ನ ಇಟ್ಕೊಂಡು ನಾವು ಟ್ರೇಡ್ ಮಾಡೋಣ. ಸೊ ನಿಮ್ಗೆ ಏನಾದ್ರೂ ನಿಮ್ ಕಡೆಯಿಂದ ಅನಿಸಿಕೆ ಇದ್ರೆ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.